ನಮಸ್ಕಾರ. ಸತ್ಯಪ್ರಿಯ KGL 621 ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮ್ಮ ಪ್ರೋತ್ಸಾಹ ನನಗೆ ಹೇಗೆ ಇರಲಿ, ನನ್ನ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಇಂದು ಒಂದು ವಿಶೇಷವಾದ ಮನಮಿಡಿಯುವ ಒಂದು ಕತೆ. ಅದು ಎಲ್ಲರ ಜೀವನದಲ್ಲಿಯೂ ಇಂಥ ಕಥೆಗಳು ಬಂದೇ ಇರುತ್ತದೆ. ಆದರೆ ಈ ಒಂದು ಮನಮಿಡಿಯುವ ಕತೆ ಅಪ್ಪ, ಮಗ, ಮೊಮ್ಮಗಳು ಇವು ಮೂರರ ಸಂಬಂಧಗಳ ಕುರಿತು ಒಂದು ಸುಂದರವಾದ ಹಾಗೂ ಮನಮಿಡಿಯುವ, ಮನ ಕಲಕುವ ಒಂದು ಕತೆ. ಈ ಕತೆ ನಿಮಗೆ ಹೇಳಲು ನಾನು ಬಯಸುತ್ತೇನೆ. ಇದನ್ನು ಓದಿದಾಗ ನನಗೆ ತುಂಬ ಹಿಡಿಸಿತು. ಯಾವ ರೀತಿ ಅಪ್ಪ, ಮಗ, ತಾತ, ಮೊಮ್ಮಗಳ ಒಂದು ಸಂಬಂಧ ಯಾವ ರೀತಿ ಇರುತ್ತದೆ. ನಮಗೆ ನಮ್ಮ ತಂದೆ ತಾಯಿಗಳು ಪ್ರೀತಿಯಿಂದ ನಮ್ಮನ್ನು ಬೆಳೆಸಿ ಅವರ ಎಷ್ಟೋ ಒಂದು ಸುಖವನ್ನು ತ್ಯಾಗ ಮಾಡಿ ನಮಗೆ ಪಾಠಶಾಲೆಗೆ ಕಳಿಸಿ, ಕಾಲೇಜಿಗೆ ಕಳಿಸಿ, ನಮಗೆ ಕೆಲಸ ಮಾಡಿ ಹಾಗೂ ನಮ್ಮ ಮದುವೆ ಆಗುವವರೆಗೂ ಅವರು ತಮ್ಮ ಎಲ್ಲ ಒಂದು ಸುಖವನ್ನು ತ್ಯಾಗ ಮಾಡಿ ನಮಗಾಗಿ ಅವರು ತಮ್ಮ ಎಲ್ಲ ಸುಖವನ್ನು ತ್ಯಾಗ ಮಾಡಿ ತಂದೆ ತಾಯಿ ನಮಗೆ ಸಾಕಿ ಸಲಹಿರುತ್ತಾರೆ. ಆದರೆ ನಾವು ಅವರಿಗೆ ಅದೇ ರೀತಿ ನೋಡಿಕೊಳ್ಳುತ್ತೇವೆ. ಕೆಲವರು ನೋಡಿಕೊಳ್ಳುತ್ತಾರೆ, ಇನ್ನು ಕೆಲವರು ನದಿ ದಾಟಿದ ಮೇಲೆ ನಾವಿಕಿನ ಪ್ರಯೋಜನವೇನೆಂದು ಹೇಳುತ್ತಾರೆ. ಅದೇ ರೀತಿ ಅಟ್ಟಕ್ಕೆ ಹೇರಿದ ಮೇಲೆ ಏಣಿ ಯಾಕೆ ಬೇಕು ಎಂದು ತಿಳಿದು ಏಣಿಯನ್ನೇ ಕಾಲಿನಿಂದ ಒದೆಯುತ್ತಾರೆ. ಅದೇ ರೀತಿ ತಂದೆ ತಾಯಿಗಳನ್ನು ವಯಸ್ಸಾದ ಮೇಲೆ ಸರಿಯಾಗಿ ನೋಡಿಕೊಳ್ಳದೆ, ಎಲ್ಲರೂ ಅಲ್ಲ ಕೆಲವರು ಮಾತ್ರ ನೋಡಿಕೊಳ್ಳದೆ ಅವರಿಗೆ ವೃದ್ಧಾಶ್ರಮಕ್ಕೆ ಕಳಿಸುತ್ತಾರೆ. ಹಾಗೆ ಈ ಒಂದು ಕಥೆಯಲ್ಲಿ ಒಂದು ಮನಮಿಡಿಯುವ ಒಂದು ಕತೆ. ಯಾವ ರೀತಿ ನಾವು ತಂದೆ ತಾಯಿಯ ಮನಸ್ಸನ್ನು ನೋಯಿಸಬಾರದು, ಯಾವ ರೀತಿ ನಮ್ಮ ಕೈಲಾದಷ್ಟು ಅವರಿಗೆ ಚೆನ್ನಾಗಿ ನೋಡಿಕೊಳ್ಳಬೇಕು ಎಂಬುದೇ ಈ ಒಂದು ಕಥೆಯ ಸಂಪೂರ್ಣ ಒಂದು ಸಾರ. ಈ ಕಥೆಯನ್ನು ನಾನು ನಿಮಗೆ ಹೇಳಬಯಸುತ್ತೇನೆ ಹಾಗೂ ನೀವು ಈ ಕಥೆಯನ್ನು ಕೇಳಿ. ಹಾಗೂ ನನ್ನ ಈ ಸತ್ಯಪ್ರಿಯ KGL 621 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಗುಂಡೂರಾಯರಿಗೆ 80 ವರ್ಷವಾಗಿತ್ತು. ವಯಸ್ಸಾದ ಕಾರಣ ಅವರಿಗೆ ಮನೆಯಲ್ಲಿ ನಡೆದಾಡಲು ಸ್ವಲ್ಪ ತೊಂದರೆ ಆಗುತ್ತಿತ್ತು. ಆಗಾಗ ಗೋಡೆಯನ್ನೇ ಹಿಡಿದುಕೊಂಡೇ ಅವರು ನಡೆಯುತ್ತಿದ್ದರು. ಒಂದು ದಿನ ಏನಾಯಿತು, ಮಂಡಿ ನೋವಿಗೆ ಎಣ್ಣೆಯನ್ನು ಹಚ್ಚಿದ್ದರು. ಆ ಎಣ್ಣೆ ಕೈಯಲ್ಲೇ ಅವರು ಬಾತ್ರೂಮ್ಗೆ ನಡೆಯುವಾಗ ಗೋಡೆಯನ್ನು ಹಿಡಿದುಕೊಂಡು ನಡೆದುಕೊಂಡು ಹೋದರು. ಆಗ ಆ ಎಣ್ಣೆ ಕೈನ ಗುರುತು ಆ ಗೋಡೆಯ ಉದ್ದಕ್ಕೂ ಅವರ ಕೈ ಗುರುತು ಹಾಗೆ ಉಳಿಯಿತು. ಇದನ್ನು ಕಂಡ ಅವರ ಮಗ ರಮೇಶ್ನ ಹೆಂಡತಿ ಶೋಭಾ, ಏನ್ರಿ ಇದು, ನಿಮ್ಮ ಅಪ್ಪನಿಗೆ ಸ್ವಲ್ಪ ಆದರೂ ಬುದ್ಧಿ ಇಲ್ವಾ? ಗೋಡೆಯೆಲ್ಲ ಎಣ್ಣೆ ಮಾಡಿದ್ದಾರಲ್ಲ, ಅವರಿಗೇನಾದರೂ ಬುದ್ಧಿ ಇದೆಯಾ? ಒಂದು ಕೋಲನ್ನು ತಂದು ಕೊಡಿ ಅವರಿಗೆ. ಈ ರೀತಿ ಗೋಡೆ ಹಿಡಿದುಕೊಂಡು ನಡೆದರೆ ಮನೆಯೆಲ್ಲ ಕೆಟ್ಟು ಹೋಗುತ್ತೆ, ಗೋಡೆ ನೋಡಲು ಆಗೋದಿಲ್ಲ ಎಂದು ಗಂಡನನ್ನು ಬೆದರಿಸಿ ಮೇಷ ಏನಾದ ತಂದೆ ಹತ್ತಿರ ಹೋಗಿ ಏನಪ್ಪ, ಸ್ವಲ್ಪ ನೋಡಿಕೊಂಡು ನಡೆಯಬಾರದೆ? ಗೋಡೆಯೆಲ್ಲ ಈ ರೀತಿ ನೀವು ಗಲೀಜು ಮಾಡಿದ್ದೀರಲ್ಲ, ಈ ರೀತಿ ಮಾಡಿದರೆ ನಾವು ದಿನ ಗೋಡೆಗಳಿಗೆ ಬಣ್ಣ ಬಳಿಯಲು ಸಾಧ್ಯವೇ ಎಂದು ತುಂಬ ಗದರಿಸುತ್ತಾನೆ. ಆಗ ಗುಂಡೂರಾಯರಿಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಅವರ ನೋವು ಅವರಿಗೇ ಗೊತ್ತು. ಆದರೂ ಅವರು ಆ ನೋವು ತಡೆಯಲಾರದೆ ಗೋಡೆಯನ್ನು ಹಿಡಿದುಕೊಂಡು ನಡೆದುಕೊಂಡು ಹೋಗಿರುತ್ತಾರೆ. ಅಂದಿನದಿಂದ ಅವರು ಗುಂಡೂರಾಯರು ಮೌನವಾದರು. ಅವರ ಕಷ್ಟ ಹೇಳಲು ಅವರ ಹೆಂಡತಿಯೂ ಇರಲಿಲ್ಲ. ಇದರಿಂದ ಸುಮ್ಮನೆ ಅವರು ಹಾಗೆಯೇ ನಡೆದುಕೊಂಡು ಮೆಲ್ಲೆಗೆ ನಡೆದುಕೊಂಡು ಹೋಗುತ್ತಿದ್ದರು ಬಾತ್ರೂಮ್ಗೆ. ಗೋಡೆಯನ್ನು ಹಿಡಿಯಲು ಆಗದೆ ಒಂದು ದಿನ ಅವರು ಕೆಳಗೆ ಬಿದ್ದು ನಂತರ ಅವರು 1 ತಿಂಗಳು ಕಾಲ ಹಾಗೇ ಮಲಗಿದ್ದರು. ಅದೇ ಒಂದು ನೋವಿನಲ್ಲಿ ಅವರು ಒಂದು ದಿನ ಇಹಲೋಕವನ್ನು ತ್ಯಜಿಸಿದರು. ಅಂದಿನಿಂದ ನನ್ನ ಮನಸ್ಸಿಗೆ ತುಂಬ ದುಃಖವಾಗುತ್ತಿತ್ತು. ನಾನು ಅಪ್ಪನಿಗೆ ಈ ರೀತಿ ಗದರಿಸಿ ಮಾತಾಡಿದ್ದರಿಂದ ಅದೇ ಒಂದು ಯೋಚನೆಯಲ್ಲಿ ಅವರು ಹೋದರು ಎಂದು ನನಗೆ ತುಂಬ ದಿನ ನನ್ನ ಮನಸ್ಸು ನೋವುತ್ತಲೇ ಇತ್ತು. ಸ್ವಲ್ಪ ದಿನಗಳು ಆದವು. ಮನೆಗೆ ಎಲ್ಲ
ಗೋಡೆಗೆ ಬಣ್ಣ ಬಳಿಯಲು ನಾನು ಬಣ್ಣ ಹೊಡೆಯೋನಿಗೆ ಕರೆಸಿದೆ. ಅವನು ಬಣ್ಣ ಹೊಡೆಯಲು ಶುರು ಮಾಡಿದ. ಆಗ ನನ್ನ ಮಗ ಗೀತ್, ಅವನು 5 ವರ್ಷವನಾಗಿದ್ದಾಗ, ಮಗನ ರಂಪಾಟವನ್ನು ನೋಡಿ ನಾನು ಸಹ ಆ ಬಣ್ಣ ಬಳಿಯೋನಿಗೆ ಹೇಳಿದೆ, ನೋಡು, ಆ ಕೈಗುರುತು ಇರುವಂತೆ ಒಂದು ಒಳ್ಳೆ ಡಿಸೈನ್ ಮಾಡಿ ಆ ಕೈಗುರುತು ಹಾಗೇ ಇರುವಂತೆ ಮಾಡು ಎಂದೆ. ಅವನು ಸಹ ಒಳ್ಳೆಯ ಬಣ್ಣಗಳನ್ನು ಹಾಕಿ ಆ ಕೈಗುರುತು ಹಾಗೇ ಇರುವಂತೆ ಮಾಡಿ ತುಂಬ ಚೆನ್ನಾಗಿ ಅದಕ್ಕೆ ಪೇಂಟ್ ಮಾಡಿದನು. ಆಗ ನನ್ನ ಮಗ ತುಂಬ ಸಂತೋಷಪಟ್ಟನು ಅದನ್ನು ನೋಡಿ. ಮನೆಗೆ ಬಂದವರೆಲ್ಲ ಆ ಕೈಗುರುತಿನ ಬಣ್ಣ ಹಾಗೂ ಆ ಒಂದು ಸುಂದರವಾದ ಒಂದು ಚಿತ್ರವನ್ನು ನೋಡಿ ಎಲ್ಲರೂ ತುಂಬ ಸಂತೋಷ ಪಡುತ್ತಿದ್ದರು. ಹಾಗೂ ಪ್ರತಿ ಬಾರಿಯೂ ಆ ಗೋಡೆಗೆ ಬಣ್ಣ ಬಳಿಯುವಾಗ ಅದೇ ರೀತಿ ಆ ಬಣ್ಣ ಹೊಡೆಯೋನು ಆ ಒಂದು ಕೈಗುರುತಿಗೆ ಒಳ್ಳೆಯ ಒಂದು ಬಣ್ಣವನ್ನು ಹೊಡೆದು ನೋಡಲು ಸುಂದರವಾಗಿ ಕಾಣುವಂತೆ ಮಾಡುತ್ತಿದ್ದನು. ನನಗೂ ಆ ಕೈಗುರುತಿನ ನೋಡಿ ತುಂಬ ಸಂತೋಷ ಆಗುತ್ತಿತ್ತು. ಹಾಗೂ ಅಪ್ಪನಿಗೆ ನಾನು ಗದರಿಸಿದ ಒಂದು ವಿಷಯ ನನ್ನ ಮನಸ್ಸಿಗೆ ನೋವನ್ನು ಸಹ ಉಂಟು ಮಾಡುತ್ತಿತ್ತು. ವರ್ಷಗಳು ಉರುಳಿದವು. ನಾನು ಸಹ ರಿಟೈರ್ಡ್ ಆದೆ. ನನಗೂ 70 ವರ್ಷ ಆಯಿತು. ನನ್ನ ಮಗನಿಗೆ ಮದುವೆ ಮಾಡಬೇಕಾಯಿತು. ಮದುವೆಯೂ ಆಯಿತು. ಆ ಗೋಡೆಗಳನ್ನು ನೋಡುವಾಗ ನಮ್ಮ ಅಪ್ಪನ ಜ್ಞಾಪಕ ನನಗೆ ಬರುತ್ತಿತ್ತು. ನಾನು ಸಹ ಒಂದೊಂದು ಸಾರಿ ಗೋಡೆಯನ್ನು ಹಿಡಿದು ನಡೆಯಬೇಕು ಅನಿಸುತ್ತಿತ್ತು. ಆದರೆ ಆ ಸಮಯದಲ್ಲಿ ನನ್ನ ಅಪ್ಪನ ಜ್ಞಾಪಕ ಬರುತ್ತಿತ್ತು. ನಾನು ಅಪ್ಪನವನ್ನು ಯಾವ ರೀತಿ ಗದರಿಸಿದೆ ಅಲ್ಲವೇ, ತುಂಬಾ ನೋವು ಉಂಟು ಮಾಡುತ್ತಿತ್ತು. ಒಂದು ದಿನ ನಾನು ಬಾತ್ರೂಮ್ಗೆ ಎಂದು ರಾತ್ರಿ ನಡೆದುಕೊಂಡು ಹೋಗುವಾಗ ತಲೆ ತಿರುಗದಂತೆ ಆಯಿತು. ನನಗೆ ಅನಿಸಿತು BP ಆಗಿರಬಹುದೆಂದು. ಆಗ ತಕ್ಷಣ ನಾನು ಗೋಡೆ ಹಿಡಿಯಲು ಹೋದೆ. ಆದರೂ ಯಾಕೋ ಮನಸ್ಸು ಬರದೆ ಹಾಗೆ ನಡೆದುಕೊಂಡು ಹೋದೆ. ತಕ್ಷಣ ಏನು ಮಾಡಿದೆ, ಕೆಳಗೆ ಬಿದ್ದುಬಿಟ್ಟೆ. ಆ ಒಂದು ಶಬ್ದಕ್ಕೆ ನನ್ನ ಮಗ ಓಡಿ ಬಂದು ನನ್ನನ್ನು ಹಿಡಿದುಕೊಂಡು, ಅಪ್ಪ, ನೀನು ಏನು ಮಾಡಿದೆ? ಗೋಡೆಯನ್ನು ಹಿಡಿದುಕೊಂಡು ಹೋಗಬಾರದೆ? ವಯಸ್ಸಾದ ಮೇಲೆ ಸ್ವಲ್ಪ ನಮ್ಮ ಮಾತು ಕೇಳಬೇಕು. ಗೋಡೆ ಹಿಡಿದುಕೊಂಡು ಹೋಗಿದರೆ ನೀನು ಬೀಳುತ್ತಿರಲಿಲ್ಲ ಎಂದು ನನಗೆ ಸಮಾಧಾನ ಮಾಡಿದ. ಹಾಗೂ ನನಗೆ ಆ ಸಮಯದಲ್ಲಿ ನಾನು ನನ್ನ ತಂದೆಗೆ ಯಾವ ರೀತಿ ನಾನು ಗದರಿಸಿದೆ, ಗೋಡೆಯನ್ನು ಹಿಡಿಯಬೇಡಿ ಎಂದು ಎಂಬ ಮಾತು ನನ್ನ ಜ್ಞಾಪಕ ಬಂದು ನನಗೆ ಮನಸ್ಸು ತುಂಬಾ ದುಃಖವಾಯಿತು. ನನ್ನ ಮಗ ನೋಡಿ ಯಾವ ರೀತಿ ನನಗೆ ಪ್ರೀತಿಯಿಂದ ಹಿಡಿದು ರೂಮ್ಗೆ ಕರೆದುಕೊಂಡು ಹೋಗಿ ಮಲಗಿಸಿದ. ಹಾಗೂ ನನಗೆ ಒಂದು ವಾಕಿಂಗ್ ಸ್ಟಿಕ್ಕನ್ನು ಸಹ ತಂದುಕೊಟ್ಟ. ನಾನು ನಡೆಯುವಾಗ ಶ್ವೇತಾ ಓಡಿ ಬಂದು ನನ್ನನ್ನು ಹಿಡಿದುಕೊಂಡು, ತಾತ, ನನಗೆ ಹಿಡಿದುಕೊಂಡು ನಡೆಯಿರಿ, ಇಲ್ಲದೆ ಹೋದರೆ ನೀವು ಬೀಳುತ್ತೀರ ಎಂದು ಪ್ರೀತಿಯಿಂದ ಕರೆದುಕೊಂಡು ಹೋಗಿ ಸೋಫಾ ಮೇಲೆ ಕುಳ್ಳಿರಿಸುತ್ತಿದ್ದಳು. ನನ್ನ ಪ್ರೀತಿಯನ್ನು ಕಂಡು ನನ್ನ ಮನಸ್ಸು ಎಷ್ಟು ಹಗುರವಾಗುತ್ತಿತ್ತು. ಹಾಗೂ ಒಮ್ಮೆ ನನ್ನ ತಂದೆಯನ್ನು ನೆನೆಸಿಕೊಂಡು ದುಃಖವೂ ಆಗುತ್ತಿತ್ತು. ನನ್ನ ಮೊಮ್ಮಗಳು ಡ್ರಾಯಿಂಗ್ ಪುಸ್ತಕವನ್ನು ತೆಗೆದುಕೊಂಡು ಬಂದು ಒಂದು ಚಿತ್ರ ತೋರಿಸಿದಳು. ಆ ಚಿತ್ರ ತೋರಿಸಿ, ನೋಡಿ ತಾತ, ಈ ಒಂದು ಚಿತ್ರಕ್ಕೆ ನನಗೆ ಫಸ್ಟ್ ಪ್ರೈಸ್ ಬಂತು ಎಂದು. ಆಗ ನಾನು ಹೇಳಿದೆ, ಯಾವುದು ಆ ಚಿತ್ರ, ತೋರಿಸು ಮಗು ಎಂದು ಹೇಳಿದಾಗ ಅವಳು ನನ್ನ ತಂದೆಯ ಕೈಗುರುತಿನ ಚಿತ್ರವನ್ನು ತೋರಿಸಿದಳು. ನಾನು ನೋಡಿ ಸಂತೋಷಪಟ್ಟೆ. ಆ ಕೈಗುರುತಿನ ಚಿತ್ರಕ್ಕೆ ಎಲ್ಲ ರೀತಿಯ ಬಣ್ಣಗಳನ್ನು ಬೆಳೆದು ಸುಂದರವಾಗಿ ಕಾಣುವಂತೆ ಮಾಡಿದಳು. ಹಾಗೂ ನನಗೆ ಫಸ್ಟ್ ಪ್ರೈಸ್ ಸಹ ಬಂತು ಎಂದು ಹೇಳಿದಳು. ಮಿಸ್ ಏನು ಹೇಳಿದ್ರು ಗೊತ್ತಾ ತಾತ, ನಾವು ದೊಡ್ಡವರನ್ನು ಪ್ರೀತಿಸಬೇಕು, ಹಾಗೂ ಮಕ್ಕಳು ಚಿತ್ರವನ್ನು ಬಿಡಿಸಿದರೆ ದೊಡ್ಡವರು ನೋಡಿ ಸಂತೋಷ ಪಡುತ್ತಾರೆ ಎಂದಳು. ಹಾಗೂ ನಾನು ಸಹ ಈ ಚಿತ್ರವನ್ನು ತೋರಿಸಿ ಎಲ್ಲರೂ ಸಹ ಹೇಳಿದರು, ತಂದೆ ತಾಯಿಗೆ ನಾವು ಪ್ರೀತಿಸಬೇಕು, ನಾವು ದೊಡ್ಡವರಾದರೂ ಅವರು ನಮಗೆ ಸಾಕಿ ಸಲಹಿದ ತಂದೆ ತಾಯಿಗಳಿಗೆ ಯಾವತ್ತೂ ಮನಸ್ಸಿಗೆ ಬೇಸರ ಪಡಿಸಬಾರದು ಎಂದು ನಮ್ಮ ಟೀಚರ್ ಎಲ್ಲರಿಗೂ ಹೇಳಿದರು ತಾತ ಎಂದು ಹೇಳಿದಳು. ಆಗ ನಾನು ಹೌದು ಹೌದು ಪ್ರೀತಿಸಬೇಕು ಎಂದು ಹೇಳುತ್ತಾ ಮೆಲ್ಲನೆ ನಡೆದುಕೊಂಡು ನನ್ನ ರೂಮಿಗೆ ಹೋಗಿ ಕುಳಿತೆ. ನನ್ನ ತಂದೆಗೆ ಜ್ಞಾಪಕ ಬಂತು. ಮನಸಾರೆ ಹತ್ತು ಸ್ವಲ್ಪ ಮನಸ್ಸು ಹಗುರವಾಯಿತು. ಅಷ್ಟರಲ್ಲಿ ನನ್ನ ಮಗ, ಅಪ್ಪ ಸ್ವಲ್ಪ ಕಾಫಿ ಕುಡಿಯಪ್ಪ ಎಂದು ಹೇಳುತ್ತಾ ಕಾಫಿಯನ್ನು ತಂದುಬಿಟ್ಟರ. ನನ್ನ ಮಗಳು ಓಡೋಡಿ ಬಂದು ಬಳಿ ಕುಳಿತಳು. ಆಗ ಮನಸ್ಸು ಹಗುರವಾಯಿತು. ಹಾಗೂ ನಾನು ನನ್ನ ತಂದೆಯ ಆ ಕೈ ಚಿತ್ರವನ್ನು ನೋಡಿ ಮನಸ್ಸು ಹಗುರವಾಗಿ, ನಾನು ಮಾಡಿದ ತಪ್ಪು ಕ್ಷಮಿಸು ಅಪ್ಪ, ಕ್ಷಮಿಸು ಅಪ್ಪ, ಕ್ಷಮಿಸು ಅಪ್ಪ ಎಂದು ಜೋರಾಗಿ ಅತ್ತೆ. ಮನಸ್ಸು ಹಗುರವಾಗಿ
ವರೆಗೂ ನಾನು ಅತ್ತೆ. ಈ ರೀತಿ ತಪ್ಪು ಯಾರೂ ಮಾಡಬಾರದು ಎಂದು ನಾನು ಮನಸ್ಸಿಗೆ ಸಮಾಧಾನ ಮಾಡಿಕೊಳ್ಳುತ್ತಾ ಹಾಗೆಯೇ ಮಲಗಿದೆ. ಈ ಕತೆ ಹೇಳುತ್ತಾ ನಾನೇ ಭಾವುಕನಾದೆ. ಕೇಳಿದ್ರಲ್ಲ ಈ ಕತೆ, ನನಗೂ ತುಂಬ ದುಃಖವಾಯಿತು. ಯಾವ ರೀತಿ ನಮ್ಮ ತಂದೆ ತಾಯಿ ಇರೋವರೆಗೂ ಅವರಿಗೆ ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವರು ಇದ್ದಾಗ ಅವರಿಗೆ ಅಸಡ್ಡೆಯಿಂದ ಮಾತಾಡುವುದು, ತಿರಸ್ಕಾರದಿಂದ ಮಾತಾಡುವುದು ಹಾಗೂ ಅವರ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳದೇ ಇರುವುದು, ಈ ರೀತಿ ಮಾಡಿ ನಂತರ ಅವರು ಇಹಲೋಕವನ್ನು ತ್ಯಜಿಸಿದ ನಂತರ ನಾವು ಅವರಿಗೆ ವರ್ಷ ವಡೆ ಬೋಂಡ ಅನ್ನ ಸಾಂಬಾರಿಟ್ಟು ಪೂಜೆ ಮಾಡೋದರಲ್ಲಿ ಏನೂ ಅರ್ಥವಿಲ್ಲ. ಅವರು ಇದ್ದಾಗ ಅವರನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಬೇಕು. ಆ ರೀತಿ ನಾವು ನಮ್ಮ ತಂದೆ ತಾಯಿಗಳಿಗೆ ಚೆನ್ನಾಗಿ ನೋಡಿಕೊಂಡರೆ ಮಾತ್ರ ನಮ್ಮ ಮಕ್ಕಳು ನಮಗೆ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎಂಬುದು ನನ್ನ ಒಂದು ಅಭಿಪ್ರಾಯ ಅಲ್ಲವೇ? ಅದೇ ರೀತಿ ನಮ್ಮ ತಂದೆ ತಾಯಿಯನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕು. ಅವರ ಆರೋಗ್ಯವನ್ನು ಅವರು ಇರೋವರೆಗೂ ಚೆನ್ನಾಗಿ ನೋಡಿಕೊಳ್ಳಬೇಕು. ಅವರ ಮನಸ್ಸು ನೋಯಿಸಿದರೆ ಅದು ನಮಗೆ ಕೆಟ್ಟದ್ದೇ ಆಗುತ್ತೆ. ಇದು ನನ್ನ ಒಂದು ಅನುಭವ. ಆದ್ದರಿಂದ ತಾವು ಸಹ ತಂದೆ ತಾಯಿಯನ್ನು ಪ್ರೀತಿಸಿ ಹಾಗೂ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇದರಿಂದ ನಿಮಗೂ ನಿಮ್ಮ ಒಂದು ಆತ್ಮವಿಶ್ವಾಸಕ್ಕೂ ಒಳ್ಳೆಯದಾಗೋದು ಹಾಗೂ ನಿಮ್ಮ ಮಕ್ಕಳು ಮರಿಮಕ್ಕಳು ಸಹ ನಿಮ್ಮನ್ನು ಅದೇ ರೀತಿ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಹಾಗೂ ಇಂತಹ ಆಯ್ದ ಕಥೆಗಳನ್ನು ನಾನು ನಿಮಗೆ ತಿಳಿಸುತ್ತಾ ಇರುತ್ತೇನೆ. ಹಾಗೂ ನೀವು ನನ್ನ ಈ ಚಾನಲ್ ಸತ್ಯಪ್ರಿಯ KGL 621 ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನನ್ನು ಒತ್ತಿ ಅದು ಆಲ್ ನೋಟಿಫಿಕೇಷನ್ ಸಹ ಒತ್ತಿದರೆ ನನ್ನ ಎಲ್ಲ ವಿಡಿಯೋಗಳು ತಮಗೆ ಬರುತ್ತದೆ. ಆದ್ದರಿಂದ ದಯಮಾಡಿ ಇದೇ ರೀತಿ ನನಗೆ ಪ್ರೋತ್ಸಾಹ ನೀಡಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.